ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಹೋಗ್ತಾ ಇರೋದು ನಮ್ಮ ತಮಿಳ್ನಾಡಿನಲ್ಲಿರುವಂತಹ ತಿರುವಣ್ಣಾಮಲೈಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ಇರಬೇಕಾದ್ರೆ ನಮಗೆ ದಾರಿಲಿ ಸಿಗುವಂತಹ ಈ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ ಇವತ್ತು. ಅಲ್ಲೆಲ್ಲ ಹೋಗ್ತಾ ಇದ್ದಾರೆ. ದೇವಸ್ಥಾನ ಆ ಕಡೆ ಇದೆ ನೋಡಿ. ಇದು ಹೆಂಗಿದೆ ಅಟ್ಮಾಸ್ಫಿಯರ್ ಮಾತ್ರ ಮಸ್ತಾಗಿದೆ ಅಂದ್ಕೊಳ್ಳಿ, ನೆಕ್ಸ್ಟ್ ಲೆವೆಲ್ಲು. ಬನ್ನಿ ನಾವು ಒಳಗಡೆ ಹೋಗೋಣ. ಹಾಂ, ಟೆಂಪಲ್ ಇಸ್ ದೇರ್, ಬಟ್ ಐ ವಾಸ್ ಶೋಯಿಂಗ್ ದಿಸ್ ಒನ್ ಆಲ್ಸೋ. ಸೊ ಇಲ್ಲಿ ನೋಡಿ ಗೋಶಾಲೆ ಇದೆ, ಎಷ್ಟು ಚೆನ್ನಾಗಿದೆ ಗೋಶಾಲೆ. ಆವಾಗಲೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನೀವೇನಾದರೂ ಬಂದರೆ ಅಂದರೆ ತಿರುವಣ್ಣಾಮಲೈಗೆ ಏನಾದರೂ ನೀವು ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ರೆ ಒಂದು ಸ್ವಲ್ಪ ಹೊತ್ತು ಈ ಥರ ಬಂದು ಹೋಗಿ, ಈ ಕಡೆ ಈ ದೇವಸ್ಥಾನಗೂ ಬಂದು ಹೋಗಿ. ಬೇಕಾದರೆ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಹಿಂಗೆ ಒಳಗಡೆ ಬಂದರೆ ಅಲ್ಲಿ ಮುಂದೆ ಹೋಗಬೇಕು. ನೋಡಿ ಎಲ್ಲ ಗೋಶಾಲೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗೋಶಾಲೆ ಒಳಗಡೆ ಸುಮಾರು ಹಸುಗಳಿದ್ದಾವೆ ನೋಡಿ. ಅದೆಲ್ಲ ಒಳಗಡೆ ಸುಮಾರು ಹಸುಗಳಿದ್ದಾವೆ. ಎಲ್ಲ ಮುಂದೆ ಹೋಗ್ಬಿಟ್ರು. ನಾನು ಇನ್ನೂ ಇಲ್ಲೇ ಇದ್ದೀನಿ. ಕ್ರೇಜಿ. ನೋಡೋಣ, ಇದ್ರದ್ದು ಹಿಸ್ಟ್ರಿ ಕೂಡ ಕಲೆಕ್ಟ್ ಮಾಡ್ತೀನಿ. ಸದ್ಯಕ್ಕೆ ನನಗೆ ಯಾವುದು ಏನೂ ಗೊತ್ತಿಲ್ಲ. ಸೊ ನೋಡೋಣ, ಒಳಗಡೆ ಹೋಗ್ಬಿಟ್ಟು ಬರ್ತೀನಿ. ಬಂದು ಇದ್ರದ್ದು ಇತಿಹಾಸ ಏನಾದರೂ ಇದ್ದರೆ, ಇಲ್ಲಿ ಏನು ವಿಶೇಷತೆ, ಅದನ್ನೆಲ್ಲ ಈ ವ್ಲಾಗಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಆರ್ಗನೈಸ್ಡ್ ವೇಯಲ್ಲಿ ಮಾಡಿದ್ದಾರೆ ಅಂದರೆ, ನೋಡಿ ಇಲ್ಲಿ ಆರ್ಗನೈಸ್ಡ್ ವೇಯಲ್ಲಿ ಚಪ್ಪಲಿ ಬಿಟ್ಟಿದ್ದಾರೆ. ಬೇರೆ ಅಂದರೆ ನೋಡಿ, ಯಾರು ಅಲ್ಲಂದ್ರಲ್ಲಿ ಬಿಸಾಕಿರೋದು ಆ ಥರದ್ದು ಏನೂ ಇಲ್ಲ. ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಕಾಲು ತೊಳ್ಕೊಂಡು ಹಾಗೆ ಮುಂದೆ ಹೋಗೋದು. ಹೆವಿ ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಚಪ್ಪಲಿ ಬಂದರೆ, ನಿಮ್ಮ ಕಾಸ್ಟ್ಲಿ ಚಪ್ಪಲಿ ಇದ್ದರೆ ಒಂದು ಚಪ್ಪಲಿ ಇಟ್ಬಿಡಿ, ಇನ್ನೊಂದು ಚಪ್ಪಲಿ ಎತ್ಕೊಂಡೋಗಿ ಎಲ್ಲಾದರೂ ಬಿಟ್ಬಿಡಿ. ಅದಕ್ಕೆ ನಾನು ಯಾವಾಗಲೂ ಬಂದಾಗ ಚಪ್ಪಲಿ ಕಲ್ತೋಗ್ಬಿಡುತ್ತೆ ಅಂದ್ಬಿಟ್ಟು ಒಂದು ಚಪ್ಪಲಿ ಒಂದು ಕಡೆ, ಇನ್ನೊಂದು ಚಪ್ಪಲಿ ಇನ್ನೊಂದು ಕಡೆ. ಹಂಗೆ ಟೆಕ್ನಾಲಜಿಯ ಮತ್ಲಬ್ ಅಲ್ಲಗಿ ಲೆವೆಲ್ಗೆ ಬಂದಾತ. ಇದು ಹೆಂಗಿದೆ ಅಂದರೆ, ಒಂದು ಸ್ವಲ್ಪ ಬೆಟ್ಟಗಳು ಸುತ್ತಮುತ್ತ, ಮಧ್ಯದಲ್ಲಿ ದೇವಸ್ಥಾನ ಇದೆ. ಸೂಪರ್ ಆಗಿದೆ. ನಮಸ್ಕಾರ ಸ್ನೇಹಿತರೆ, ತಮಿಳುನಾಡಿನ ತಿರುವಣ್ಣಾಮಲೈಗೆ ಹೊರಟಂತಹ ನಮಗೆ ಕೃಷ್ಣಗಿರಿ ಜಿಲ್ಲೆಯ ಕಂದಿಕುಪ್ಪಂ ತಾಲೂಕಿನ ಭೈರವ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಾಲಯದ ವಿಶೇಷತೆ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಶ್ವಾನಗಳನ್ನು ದೇವಾಲಯದ ಒಳಗಡೆನೆ ಬಿಟ್ಕೊಳ್ತಾರೆ. ನಿಮ್ಮ ಮನೆಯಲ್ಲಿರುವ ಶ್ವಾನಗಳಿಗೆ ಯಾವುದೇ ತೊಂದರೆ ಬರಬಾರ್ದು ಅಂತ ಇಲ್ಲಿ ಪೂಜೆ ಮಾಡಿಸಿದ್ರೆ ಅದು ನೆರವೇರುತ್ತೆ ಅಂತ ಹೇಳ್ತಾರೆ. ಈ ದೇವಾಲಯಕ್ಕೆ ಎಷ್ಟೋ ವರ್ಷಗಳ ಇತಿಹಾಸ ಕೂಡ ಇದೆ. ಇನ್ನು ಆ ಕಾಲಭೈರವನ ಇತಿಹಾಸ ಅಂತೂ ಕೇಳಲಿಕ್ಕೆ ತುಂಬಾನೇ ಚೆನ್ನಾಗಿದೆ. ಯಾರು ಈ ಕಾಲಭೈರವ? ಪುರಾಣಗಳ ಪ್ರಕಾರ ಬ್ರಹ್ಮನು ಅಹಂಕಾರದಿಂದ ನಾನೇ ಶ್ರೇಷ್ಠನೆಂದು ಹೇಳಿದಾಗ ಶಿವನ ಕೋಪದಿಂದ ಕಾಲಭೈರವನು ಪ್ರತ್ಯಕ್ಷನಾದನು. ಕಾಲಭೈರವ ಬ್ರಹ್ಮನ 5ನೇ ತಲೆಯನ್ನು ಕತ್ತರಿಸಿದ ಎಂದು ಪುರಾಣಗಳು ಹೇಳುತ್ತದೆ. ನಂತರ ಬ್ರಹ್ಮಹತ್ಯೆ ದೋಷ ನಿವಾರಣೆಗೆ ಅನೇಕ ಕ್ಷೇತ್ರಗಳಲ್ಲಿ ಸಂಚರಿಸಿ ಕೊನೆಗೆ ದೋಷ ಮುಕ್ತನಾದನು. ಈ ಕಾರಣದಿಂದ ಕಾಲಭೈರವನನ್ನು ಪಾಪ ನಿವಾರಕ ಹಾಗೂ ಕ್ಷೇತ್ರ ಪಾಲಕ ಎಂದು ಪೂಜಿಸಲಾಗುತ್ತದೆ. ನಮ್ಮನ್ನು ಕಾಯುವ ಆ ಶ್ವಾನಗಳು ಕೂಡ ಕಾಲಭೈರವನ ಪ್ರತಿರೂಪವೆಂದು ನಾವು ಪೂಜಿಸ್ತೇವೆ. ಇಲ್ಲಿ ಅದೆಷ್ಟೋ ಸಾಧು ಸಂತರು ತಪಸ್ಸನ್ನು ಮಾಡಿದಂತಹ ಜಾಗ. ಸುತ್ತಲೂ ಬೆಟ್ಟ, ಮಧ್ಯದಲ್ಲಿ ಇಂತಹ ಒಂದು ಅದ್ಭುತ ದೇವಾಲಯ ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿದೆ ಅನ್ಕೊಳ್ಳಿ. ಅಷ್ಟೇ ಅಲ್ಲ, ನಿಮಗೆ ಯಾವುದೇ ರೀತಿಯ ಸಂತಾನ ದೋಷ, ವಿವಾಹ ದೋಷ, ಯಾವುದೇ ದೋಷಗಳಿದ್ರೂ ಇಲ್ಲಿ ಬಂದು ಪೂಜೆ ಮಾಡಿಸಿದ್ರೆ ಪರಿಹಾರ ಸಿಗುತ್ತೆ ಎಂದು ಭಕ್ತಾದಿಗಳು ಇಲ್ಲಿಗೆ ಬರುತ್ತಾರೆ. ಇನ್ನು ಹಸಿದು ಬಂದವರಿಗೆ 3 ಹೊತ್ತು ಊಟದ ವ್ಯವಸ್ಥೆ ಕೂಡ ಇದೆ. ಮತ್ತೆ ಮುಂದಿನ ನೋಡಿ, ಎಲ್ಲ ಹುಡುಗರೆಲ್ಲ ನಮ್ಮವರೆಲ್ಲ ಹೋಗಿ ದೇವ್ರ ದರ್ಶನ ಪಡ್ಕೊತಾ ಇದ್ದಾರೆ. ಯಾವ ದೇವರು? ಗಣೇಶ, ನಮ್ಮ ಗಣೇಶ. ಏಯ್ ಗಣೇಶ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಬೇಡ್ಕೊಬ್ರು. ನಿಮಗೂ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಬೇಡ್ಕೊ. ನಿಮ್ಗೂ ಆಲ್ರೆಡಿ ಇದೆ. ಏಯ್ ಮಾಮ್ಸ್, ಸುಡ್ ಮಾಮ್ಸ್ ಇಡಾ. ಬನ್ನಿ, ಎಷ್ಟು ಬಸ್ಗೆ ಹೊಡೆದ್ರಿ? 3. What did you ask for? God, what did you ask for? Nothing. Yes. Wishes will not be fulfilled. Oh my God. ನಮ್ಗೆ ಇಂಗ್ಲೀಷ್ ಎಲ್ಲ ಬರೋದಿಲ್ಲ ಸ್ನೇಹಿತರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನಾವು ಬಂದ ತಕ್ಷಣ ಗಣೇಶನ ದರ್ಶನ ಪಡ್ಕೊಂಡು ಇವಾಗ ಒಳಗಡೆ ಹೋಗ್ತಾ ಇದ್ವಿ. ನೋಡಿ, ಇಲ್ಲೆಲ್ಲ ಇಟ್ಟಿದ್ದಾರೆ ಸಾಮಗ್ರಿಗಳು, ಐಟಮ್ಸ್ ಮಾರಲಿಕ್ಕೆ. ಮೇ ಬಿ ನನ್ನ ಪ್ರಕಾರ
ಅಲ್ಲೊಬ್ಬ ವ್ಲಾಗ್ ಮಾಡ್ಕೊಂಡು ನಿಂತ ನೋಡಿ ಅವನು. ಇನ್ಸ್ಪಿರೇಷನ್ ಸಾರ್, ಇನ್ಸ್ಪಿರೇಷನ್. ಮುಂದಿನ ಪೀಳಿಗೆಗೆ ಇದೆಲ್ಲ ಒಂದು ಒಳ್ಳೆ ಸಾಕ್ಷಿಯಾಗಿ ನಿಂತ್ಕೊಳ್ಳುತ್ತೆ. ನೋಡ್ಕೊಳ್ಳಿ ಈ ಕೆತ್ತನೆಗಳೆಲ್ಲ. ಎಲ್ಲೇ ಬೆಟ್ಟ ಇದೆ, ಸುತ್ತ ಬೆಟ್ಟ, ಮಧ್ಯದಲ್ಲಿದ್ದ ಒಂದು ವಾತಾವರಣದಲ್ಲಿ ನೋಡಲಿಕ್ಕೆ ತುಂಬಾ ಸಂತೋಷ ಆಗುತ್ತೆ. ಅಲ್ಲಿ ಕಲ್ಯಾಣಿ ಮೋಸ್ಟ್ಲಿ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ. ಅಲ್ಲಿ ಇನ್ನೂ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಪಕ್ಕ ಇವತ್ತೆಲ್ಲ ನಾಳೆ ಫುಲ್ಲು ಈಗ ದೇವಸ್ಥಾನ ನೋಡಿ. ಇಲ್ಲಿ ಶ್ವಾನಗಳು, ಆ ಶ್ವಾನಗಳನ್ನು ದೇವಸ್ಥಾನದ ಒಳಗಡೆ ಬಿಡ್ತಾರೆ. ದೇವಸ್ಥಾನದ ಕಾಲಭೈರವ ದೇವಸ್ಥಾನ ಅಲ್ವಾ. ಸೊ ನೋಡಿ, ಇಲ್ಲಿ ಬಂದು ಪೂಜೆ ಪೆಟ್ಟುಗಳಿಗೆ ಎಲ್ಲ ಪೂಜೆ ಮಾಡಿಸ್ಕೊಂಡೆಲ್ಲ ಹೋಗ್ತಾರೆ. ನೋಡಿ ಇಲ್ಲಿ ನೋಡಿ, ಇದೇ ಕಾಲಭೈರವ ದೇವಸ್ಥಾನ. ಇಲ್ಲಿರೋದು ಕಾಲಭೈರವ. ನೋಡಿ ನಾಯಿಗಳನ್ನೆಲ್ಲ ಬಿಟ್ಕೊಂತಾರೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಆ ನಾಯಿನ ಅಂದರೆ ಆ ಶ್ವಾನನ ಅವ್ರ ತೊಡೆ ಮೇಲೆ ಕೂರಿಸ್ಕೊಂಡು ಚೆನ್ನಾಗಿ ಪ್ರೀತಿಯಿಂದ ಸಾಕ್ತಿದ್ದಾರೆ. ಅಂದರೆ ಆ ಪ್ರೀತಿಯಿಂದ ಅದನ್ನ ತಲೆ ಸೌಟ ಕೂತ್ಕೊಂಡಿದ್ದಲ್ಲ ಅಲ್ಲಿ ಪೂಜಾರಿ, ಅಲ್ಲಿಗೆ ಅರ್ಥ ಆಗಬೇಕು ಇಲ್ಲಿ ಎಷ್ಟು ಪ್ರಿಫರೆನ್ಸ್ ಕೊಡ್ತಾರೆ ಶ್ವಾನಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಯಾವ ಥರ ನೋಡ್ಕೋಬೇಕು ಅನ್ನೋದನ್ನ ಎಷ್ಟು ಪ್ರಿಫರೆನ್ಸ್ ಕೊಡ್ತಾರೆ. ಅದೇ ಎಕ್ಸಾಂಪಲ್ ನಾನು ನೋಡಿದ್ದು. ಇಲ್ಲ ಒಳ್ಳೆ ವಾತಾವರಣ. ಇವಾಗ ನಾವು ಮೊದಲು ಈ ದೇವಸ್ಥಾನಕ್ಕೆ ಹೋದ್ವಲ್ಲ, ಆ ದೇವಸ್ಥಾನ ಬಂದ್ಬಿಟ್ಟು ಶಿವನ ದೇವಸ್ಥಾನ. ನಾವು ಎಲ್ಲಿ ಲಿಂಗ ನೋಡಿದ್ವಲ್ಲ, ದೊಡ್ಡ ಲಿಂಗ ಐತಲ್ಲ, ಅದು ಶಿವನ ದೇವಸ್ಥಾನ. ನಾವು ಮುಂದೆ ಕಾಣಿಸ್ತಿದೆಯಲ್ವಾ, ಈ ದೇವಸ್ಥಾನ ಬಂದ್ಬಿಟ್ಟು ಕಾಲಭೈರವ ದೇವಸ್ಥಾನ. ಇಲ್ಲಿ ಮುಂದೆ ಇರೋದು ಮುರುಘಾ ಅನಿಸುತ್ತೆ. ಇಲ್ಲಿಂದನೇ ನಾನು ಸ್ವಲ್ಪ ನೋಡಿ, ಇಲ್ಲಿ ಅರ್ಕೆ ಕಟ್ಕೊಂಡ್ರೆ ನೋಡಿ, ತೊಟ್ಲು ಕಟ್ಟಿದ್ದಾರೆ. ಇಲ್ಲಿ ಬಂದು ಅರ್ಕೆ ಕಟ್ಕೊಂಡ್ರೆ ಮಕ್ಕಳಾಗುತ್ತಂತೆ. ಮಕ್ಕಳು ಆಗದಿರ ಇರೋರು ಯಾರಾದರೂ ಇದ್ದರೆ ಇಲ್ಲಿ ಬಂದು ಅಡಿಕೆ ಕಟ್ಕೊಂಡು ತೊಟ್ಲು ಕಟ್ಟಿದ್ದಾರೆ ಅಂತಂದರೆ ಅವರ ಆಸೆ ನೆರವೇರುತ್ತೆ ಅಂತ ನಂಬ್ತಾರೆ. ಇದೆಲ್ಲ ನಮ್ಮ ಆ ಕಾಲದಿಂದನೂ ಜನರು ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದರಲ್ಲೇನು ತಪ್ಪಿಲ್ಲ. ಬಂದು ನಿಮಗೂ ಆ ಥರ ಏನಾದರೂ ಅನಿಸಿದ್ರೆ ಬಂದು ಪೂಜೆ ಮಾಡ್ಕೊಂಡು ಹೋಗಿ. ನೋಡಿ ಇಲ್ಲೊಂದು ಲಿಟಲ್ ಪಪ್ಪಿ ಇದೆ. என்னம்மா வேணுமா உனக்கு? வேணுமா? ஆ வீட்டுக்கு எடுத்துன்னு போறியா? ஆ எந்த ஊர் உண்டு? ஆ ஆ எடுத்துன்னு போ. பாரு அவ கூட்டின்னு போறான். அப்போ எடுத்துன்னு போறியா? ஆ நல்லா பார்த்துப்பியா? ஆ என்ன கொடுக்குவ? சாப்பாடு கொடுக்குவியா நல்லா? ಓಡ್ಬಿಟ್ಟು ಏನೋ ರೆಡಿ ಮಾಡ್ತಾ ಇದ್ದಾರೆ, ಕೆತ್ತನೆ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ಸ್ವಲ್ಪ ದಿನದಲ್ಲೆಲ್ಲ ರೆಡಿ ಆಗಿಬಿಡ್ಬೋದು ನನ್ನ ಪ್ರಕಾರ. ತುಂಬಾ ಡೆವಲಪ್ಮೆಂಟ್ಸ್ ನಡೆಸ್ತಿದ್ದಾರೆ, ತುಂಬಾ ಡೆವಲಪ್ಮೆಂಟ್ಗಳಾಗ್ತಿದೆ ಈ ಭಾರತದಲ್ಲಿ. ಯಾವುದೇ ಬಂದಿರೋದು ಅನ್ನದಾಸೋಹ ಅನಿಸುತ್ತೆ ಇದು. ಸೊ ಒಳಗಡೆ ಹೋಗೋಣ. ಅನ್ನದಾಸೋಹ ಏನು ಪ್ರಸಾದ ಏನು ಕೊಡ್ತಾರೆ ಅದನ್ನು ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ನೋಡೋಣ, ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಊಟ ಕೊಡ್ತಿದ್ದಾರೆ. ನೈಸ್. ನಮ್ಮ ಪುಣ್ಯಕ್ಕೆ ನಾವು ಬೇಗ ಬಂದಿದ್ದೀವಿ ಅನಿಸುತ್ತೆ. ಇಲ್ಲ ನಾವು ಬರೋ ಟೈಮ್ಗೆ ಊಟ ಇದೆಯೋ ಅಂತ ಏನೋ ಗೊತ್ತಿಲ್ಲ. ಬಟ್ ಇದೇ ಊಟ, ಬನ್ನಿ ನೋಡೋಣ. ಆದರೆ ತಿನ್ಕೊಂಡು ಹೋಗೋಣ. ಕರೀದಿರಾ ಬಂದುಬಿಟ್ಟಿದ್ದೀರಾ ನಮ್ಮನ್ನ. ಹೆಂಗಿದೆ ಪ್ರಸಾದ? ಚೆನ್ನಾಗಿದೆಯಾ ಬ್ರೋ? ಹೆಂಗಿದೆ ಬ್ರೋ? ಚೆನ್ನಾಗಿದೆಯಾ? ಬನ್ನಿ ನಾವು ಹೋಗಿ ಮಾಡ್ಸೋಣ. ಪ್ರಸಾದ ಅಂತೂ ನೆಕ್ಸ್ಟ್ ಚೆನ್ನಾಗಿತ್ತು. ನಮ್ಮ ಕರ್ನಾಟಕದ ಫುಡ್ ಥರನೇ ಫೀಲ್ ಆಗುತ್ತೆ. ಇಲ್ಲಿ ತಮಿಳ್ನಾಡಿಗೆ ಬಂದು ತಮಿಳ್ನಾಡು ಫುಡ್ ಥರ ಫೀಲ್ ಆಗಿಲ್ಲ. ಕರ್ನಾಟಕದ ಫುಡ್ ಥರನೇ ಫೀಲ್ ಆಗಿದೆ. ಅದಕ್ಕೆ ಈಗ ಹೆಂಗಿದೆ? ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ನೋಡಿ, ದೇವ್ರ ಪ್ರಸಾದ ಅಂತೂ ಈ ರೇಂಜಿಗೆ ತುಂಬಾ ಚೆನ್ನಾಗಿದೆ. ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನಿಜ ಸ್ನೇಹಿತರೆ, ಒಂದು ಒಳ್ಳೆ ಯೂನೀಕ್ ಆಗಿರುವಂತಹ ಟೆಂಪಲ್ನ ನಾನು ಇವತ್ತು ನೋಡಿದೆ. ನಿಮಗೂ ನಾನು ಈ ಬ್ಲಾಗಲ್ಲಿ ಎಷ್ಟೆಷ್ಟು ನೋಡಿಸ್ಬೇಕೋ ಅದನ್ನೆಲ್ಲ ನೋಡಿಸಿದ್ದೀನಿ. ನಿಮ್ಗೇನಾದರೂ ನೆಕ್ಸ್ಟ್ ನೀವು ತಿರುವನಮಲೈಗೆ ಪ್ಲ್ಯಾನ್ ಮಾಡ್ಕೊಂಡು ಬರೋಂಗಿದ್ರೆ ಇದಕ್ಕೆ ಒಂದು ಸ್ಟಾಪ್ ಕೊಟ್ಬಿಟ್ಟು ಇಲ್ಲಿ ಬಂದು ಈ ಒಂದು ದೇವಸ್ಥಾನನ ಕೂಡ ನೋಡ್ಕೊಂಡು ಹೋಗಿ.
ಏನು ಪೆಟ್ ಪ್ರಿಯರು, ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ನಾಯಿ ಬೆಕ್ಕು ಯಾವುದೇ ಆಗಲಿ ಅವೆಲ್ಲ ಯಾವುದಾದ್ರೂ ನಿಮ್ಮ ಮನೆಯಲ್ಲೂ ಇದ್ದರೆ, ಇಲ್ಲ ನಿಮಗೆ ಅದ್ರ ಮೇಲೆ ಪ್ರೀತಿ ಇದ್ದರೆ ಇಲ್ಲಿ ಬಂದು ಪೂಜೆ ಪುನಸ್ಕಾರ ಎಲ್ಲ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ನೀವು ಹೋಗ್ಬೋದು. ಚೆನ್ನಾಗಿದೆ. ಟೋಟಲ್ ಎಕ್ಸ್ಪೀರಿಯನ್ಸ್ ಆಫ್ ದಿಸ್ ಪ್ಲೇಸ್ ಇಸ್ ಸೋ ಗುಡ್. ನಿಜವಾಗ್ಲೂ ಒಂದು ಅದ್ಭುತವಾಗಿರುವಂತಹ ಜಾಗ. ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಅನಿಸುತ್ತೆ ನನ್ನ ಪ್ರಕಾರ, ಯಾಕಂದರೆ ಇನ್ನೂ ಡೆವಲಪ್ಮೆಂಟ್ಸ್ ನಡೀತಾ ಇದೆ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಗೋಶಾಲೆ ಇಟ್ಟಿದ್ದಾರೆ, ನಿಮಗೆ ಆದಷ್ಟು ಡೊನೇಷನ್ ಕೂಡ ಮಾಡ್ಬೋದು. ಅಲ್ಲಲ್ಲಿ ಕೌಂಟ್ರ್ ಇದೆ. ಸೊ ಸೂಪರ್ ಆಗಿದೆ ಮಾತ್ರ. ಕ್ಲೆನ್ಲಿನೆಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಸ್ನೇಹಿತರೆ. ಮತ್ತು ಮುಂದಿನ ನಮ್ಮ ವಿಡಿಯೋ ನಾವು ತಿರುವನಮಲೆಯಲ್ಲಿ ಸಿಗ್ತೀವಿ. ತಿರುವನಮಲೆಯಲ್ಲಿ ದೇವಸ್ಥಾನದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಸ್ಟೇ ಟ್ಯೂನ್ಡ್, ಖುಷಿಯಾಗಿ ನಗ್ನಗ್ತಾರೆ.